ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ವಾರಕ್ಕೊಂದ್ಸರಿ ನಿಮಗೆ ನಮ್ಮ ಟಿವಿ ಚಾನಲ್ ಮೂಲಕ ಸಿಗ್ತಾರೆ. ಬಟ್ ಆದರೆ ಪ್ರತಿದಿನ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ವಿಚಾರಗಳನ್ನ ಪ್ರತಿಯೊಂದು ಡೇಟ್ ಆಗಿರ್ಬೋದು, ರಾಶಿ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಒಂದು ಲೈಫ್ ಟೈಮಲ್ಲಿ ಎಲ್ಲದ್ರ ಬಗ್ಗೆನೂ ಇನ್ ಡೀಟೇಲ್ ಆಗಿ ಅವರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೇಳ್ತಾರೆ. ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಲಜಿ ಈ ಪೇಜಲ್ಲಿ ಅವರು ಸಾಕಷ್ಟು ವಿಡಿಯೋಗಳನ್ನ, ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ಹೇಳ್ತಾ ಇರ್ತಾರೆ. ಸೊ ನೀವು ಅಲ್ಲೂ ಕೂಡ ತಿಳ್ಕೊಳ್ಬೋದು. ಎಸ್ ಗುರುಜಿ, ಮುಂದಿನ ನಂಬರು 5-14-23 ಹೇಗಿದೆ ಈ ಮುಂದಿನ ವರ್ಷ ಈ ನಂಬರ್ ಅವರಿಗೆ? ನೋಡಿ, 5ನೇ ನಂಬರ್ಸ್ ಬಗ್ಗೆ ಸಾಕಷ್ಟು ಪ್ರೆಡಿಕ್ಷನ್ ಕೊಡ್ತಾ ಹೋಗ್ತೀನಿ. ಏನಕ್ಕೆ ತುಂಬ ಜನ 5 ಅನ್ನೋ ನಂಬರ್ಸು ತುಂಬ ಲಕ್ಕಿ ನಂಬರ್ಸು. ಅದರಲ್ಲೂ ಕೂಡ ನಾನು ಕೂಡ ಹುಟ್ಟಿದ್ದೀನಿ 100%. ನಾನು ಆ ನಂಬರ್ನ ಬರ್ತಾಗಿರೋದ್ರಿಂದ ನಿಮಗೆ ಅದು ರಿಸಲ್ಟ್ ಬಂದೇ ಬರುತ್ತೆ 100%. 5 ಅನ್ನೋ ನಂಬರ್ಸು ವೆರಿ ಸಕ್ಸಸ್ಫುಲ್ ನಂಬರ್ಸು. ಹಾಗಾಗಿ 5ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರ 100% ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ತುಂಬ ಎನರ್ಜಿನ ಪಡ್ಕೋಬೋದು. ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡುತ್ತೆ. ಆಮೇಲೆ ಈ ಡೇಟಲ್ಲಿ ಊಟಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು ಅಂತ ಹೇಳುತ್ತೆ 5 ಅನ್ನೋ ನಂಬರ್ಸು. ತುಂಬ ಪಾಸಿಟಿವ್ ನಂಬರ್ಸ್ ಅಂತ ಹೇಳುತ್ತೆ. ತುಂಬ ಪಾಸಿಟಿವ್ ನಂಬರ್ಸ್ 5 ಅನ್ನೋ ನಂಬರ್ಸು, ತುಂಬ ಬ್ಯೂಟಿಫುಲ್ ನಂಬರ್ಸು. 5-14-23 ಮುಂದಿನ ವರ್ಷ ತುಂಬ ಶ್ರೀಮಂತರಾಗುವಂಥ ಡೇಟು. ನಿಮ್ಮ ಲೈಫಲ್ಲಿ 100% ಒಂದು ಪ್ರಾಪರ್ಟಿ, ಆಸ್ತಿ, ಗೋಲ್ಡ್ ಎಲ್ಲ ಈಗಲಿಂದೆಲ್ಲ ನಿಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ. 100% ವೆರಿ ಸಕ್ಸಸ್ಸನ್ನು ನೋಡ್ತೀರಾ. 100% ಬ್ಯೂಟಿಫುಲ್ ನಂಬರ್ಸ್ ಅಂತ ಹೇಳುತ್ತೆ. 5ನೇ ತಾರೀಕುವರೆಗೆ ಅತಿ ಹೆಚ್ಚು ಸಕ್ಸಸ್ಸನ್ನು ಕೊಡ್ತಾರೆ. 5ನೇ ತಾರೀಕವರು ತುಂಬ ಬ್ಯೂಟಿಫುಲ್ ಅಂತ ಒಂದು ಟೆಂಪಲ್ ಅಂದರೆ ತಿರುಪತಿ, ಅದ್ಭುತವಾದ ಟೆಂಪಲ್ಲು. ಅದರಲ್ಲೂ ಬುಧವಾರ. ನಿಮ್ಮ ಫೇವ್ರೆಟ್ ಬಣ್ಣ ಗ್ರೀನ್ ಆಗುತ್ತೆ. ನೀವು ಅತಿ ಹೆಚ್ಚು ವೆರಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಒಂದು ತುಂಬ ಬ್ಯೂಟಿಫುಲ್ 5 ಅನ್ನೋ ನಂಬರ್ ಸಖತ್ ಬ್ರಿಲಿಯಂಟ್ ಸಕ್ಸಸ್ ನಂಬರ್ಸ್. ಜರ್ಮನಿಯನ್ನು ನೀವು ದರ್ಶನ ಮಾಡಿದಾಗ, ಜರ್ಮನಿಗೆ ಏನಾದ್ರು ಟ್ರಿಪ್ ಹೋಗಿ ಬಂದರೆ ನಿಮ್ಮ ಲೈಫಲ್ಲಿ ಸಖತ್ ಪಾಸಿಟಿವ್ ಆಗುತ್ತೆ. ಜರ್ಮನಿ ಇಲ್ಲ ಇಂಗ್ಲೆಂಡ್ ಈ ಒಂದು ದೇಶವನ್ನು ನೀವು ಸುತ್ತಿಗೆ ಬಂದರೆ 2027ರಲ್ಲಿ ನಿಮಗೆ ತುಂಬ ಸಕ್ಸಸ್ ಕಾಣುತ್ತೆ. ನೀವು ತಿರುಪತಿಗೆ ದೇವರು ವೆಂಕಟರಮಣ ಸ್ವಾಮಿ ಹತ್ರ ಬಂದು ನಿಮ್ಮನ್ನು ಮಾತಾಡಿಸ್ದಂಗಿರುತ್ತೆ. ತಿರುಪತಿ ನೀವು ಜರ್ಮನಿಗೆ ಹೋಗೋದು, ಇವಾಗ ನೋಡಿ ಮಠಮಾನ್ಯ ಗುರುಗಳೆಲ್ಲ ಅಲ್ಲೆಲ್ಲ ಹೋಗ್ತಿದ್ದಾರೆ. ಜರ್ಮನಲ್ಲಿ ಓಡಾಡಿದಾಗಲೂ ಕೂಡ ಅದು ಬುಧನ ತತ್ವಗಳು ಅತಿ ಹೆಚ್ಚಾಗುತ್ತೆ. ಜರ್ಮನ್ ಭಾಳ ವಿಶೇಷವಾದ ವೈಬ್ರೇಷನ್ನ ತಂದುಕೊಡುತ್ತೆ. ತುಂಬ ಪಾಸಿಟಿವ್ ಇರುತ್ತೆ. ಜರ್ಮನ್ ಇಲ್ಲ ಇಂಗ್ಲೆಂಡ್ ಈ ಫಾರಿನ್ ಈ ಟ್ರಿಪ್ಪನ್ನು ನೀವು ಸ್ಟಾರ್ಟಿಂಗೇ ಮಾಡ್ಕೊಳ್ಳಿ. ಇಲ್ಲ ಈಗಲೇ ಹೋಗ್ಬಿಟ್ಟು ಬರ್ರಿ. 5ಕ್ಕೆ ಮತ್ತು 14ಕ್ಕೆ 23ಕ್ಕೆ ಮುಂದಿನ ವರ್ಷ ವೆರಿ ಸಕ್ಸಸ್. ಯಾವುದಾದ್ರೂ ಕೂಡ ನಿಮ್ಗೆ ಗೊತ್ತಿಲ್ಲ, ಯಾವುದಾದ್ರು ಬಿಗ್ ಬಾಸ್ ವಿನ್ನರ್ ಆದರೂ ಕೂಡ ಅದು 3ನೇ ತಾರೀಕು 5ನೇ ತಾರೀಕುವರೆ ಆಗಿರ್ತಾರೆ. ಇದು ಆಲ್ ಓವರ್ ಭಾಳ ವಿಶೇಷವಾಗಿ ಆಲ್ ಓವರ್ ವರ್ಲ್ಡು ಒಂದೇ ಸರಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿಯೇ ನೋಡಬೇಕು. ಈ ಸರಿ ಬಿಗ್ ಬಾಸ್ ನಿರೂಪಕರು ತುಂಬ ಜನ ಇದ್ದಾರೆ. ನಾಗಾರ್ಜುನ 2ನೇ ತಾರೀಕು ಅವರೇ ಹುಟ್ಟಿದ್ದಾರೆ 100%. ಇವರೆಲ್ಲರೂ 2ನೇ ತಾರೀಕು ಹುಟ್ಟಿದೆ. ಒಂದೇ ಸರಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ಆದರೆ ಏನಾಗುತ್ತೆ ಅಂತ. 5-14-23ನೇ ತಾರೀಕು ಕೂಡ ಬಿಗ್ ಬಾಸಲ್ಲಿ ನಂಬರ್ 5 ಕಂಟೆಂಟಲ್ಲಿ ಒಬ್ರು ಇರ್ತಾರೆ. ಕನ್ನಡದಲ್ಲಿ ಆಗಿರ್ಬೋದು, ಬೇರೆ ಭಾಷೆಲಾಗಿರ್ಬೋದು. ನಾನು ಕನ್ನಡದ ಹೀರೋಗಳ ಬಗ್ಗೆ ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ನಂಗೆ ಬೇಡ, ನನಗೆ ನಾನೇ ಹೀರೋ 100% ಒಳ್ಳೆಯದಾಗಲಿ. ಹಾಗಾಗಿ ನಾನು ಬೇರೆ ಭಾಷೆ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಏನು ಹೇಳಿ, ನನಗೆ ಎಲ್ಲವೂ ಗೊತ್ತಿರುತ್ತೆ. ಸತ್ಯ ಹೇಳೋಕ್ಕೂ ಕಷ್ಟ, ಸುಳ್ಳು ಹೇಳೋಕ್ಕೂ ಕಷ್ಟ. ಏನು ಹೇಳಿ ನೀವೊಂದು ಮಾತು ಹೇಳಿ. ಅಲ್ಲ ಗುರುಜಿ, ಸತ್ಯ ಹೇಳ್ಬೇಕಲ್ವಾ, ಯಾಕೆ ಕಷ್ಟ ಅಂದರೆ ಇಲ್ಲೇನಾದ್ರು ಗೊತ್ತಾ, ಸತ್ಯ ಹೇಳಿದ್ರೆ ತುಂಬ ಜನ ಹುರ್ಕತ್ತಾರೆ. ನೀವು ಕಾಂತ ಪಿಕ್ಚರ್ಲಿ ಹೇಳ್ತಾನಲ್ಲ ಉಪೇಂದ್ರ, ಏನು ಹೇಳಿ, ಹಂಗಾಗುತ್ತೆ. ಯಾವ್ದ್ರ ನನಗೆ ಹಾಕ್ಬೇಕು. ನನಗೂ ಸುದೀಪರು ಚೆನ್ನಾಗಿದೆ. ಮಧ್ಯ ವಯಸ್ಕಲ್ಲಿ ಹುಳಿ ಹಿಂಡ್ತಾರೆ. ನನಗೆ ನಾನು ಬಿಗ್ ಬಾಸ್ಗೆ ಹೋಗಿದ್ದೆ, ಒಂದು ಶಾಪ ನನಗೆ ಆಗಬಾರ್ದು, ಇಲ್ಲ ಅವ್ರಿಗೂ ಆಗಬಾರ್ದು. ಹಾಗೆ ನಾನು ತುಂಬ ಸರಿ ಬಿಗ್ ಬಾಸ್ ಬಾಗ್ಲಾಕುತ್ತೆ, ಪ್ರೆಡಿಕ್ಷನ್ ತೊಂದರೆ ಆಗುತ್ತೆ ಎಲ್ಲ ಹೇಳಿದ್ದೆ. 100% ಗಾಸಿಪ್ ನ್ಯೂಸ್ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ಇವಾಗ ನಂಗೆ ದೇವ್ರು ನಾನು ಚೆನ್ನಾಗಿಟ್ಟಿದ್ದಾನೆ. ನನಗೆ ಯಾವ ಬಿಗ್ ಬಾಸ್ಗೆ ಹೋಗಿ ನನ್ನ ಜ್ಯೋತಿಷ್ ಹೇಳ್ತಾನೆ. ನಂಗೆ ತುಂಬ ಇನ್ನೂ ಟ್ರಾಕಲ್ಲ. ನನಗೆ ಅವತ್ತು ಹೀಗೆ ಇದ್ದೀನಿ, ಈಗಲೂ ಇದೆ ನನ್ನ ಆಡಿಯನ್ಸು. ಇವತ್ತು ಅದ್ಭುತವಾದ ಒಂದು ಸಬ್ಜೆಕ್ಟ್ಗಳು, ಅದರಿಂದಲೇ ಅವರು ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ. ನನಗೆ ತಿಳಿದಿರೋ ಮಟ್ಟಿಗೆ ಆಲ್ ಓವರ್ ವರ್ಲ್ಡಲ್ಲಿ ನನಗೆ ಸುದೀಪ್ ಅವರು ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಆಮೇಲೆ ಸಲ್ಮಾನ್ ಖಾನ್ ನಾನು ಯಾರ್ದು ನೋಡಿಲ್ಲ. ನಾನಿದ್ದಾಗ ಸುದೀಪ್ ಅವ್ರದ್ದು ನೋಡಿದ್ದೀನಿ. ಹಾಗಾಗಿ ಸುದೀಪ್ ಅವರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ಅಲ್ಲ. ಅಲ್ಲಿ ಎಡಿಟಿಂಗ್ ನಮ್ಗೆ ಗೊತ್ತಾಗಲ್ಲ. ನಾವು ಹೇಳಿದ್ದು ಒಂದೊಂದ್ಸರಿ ಲೈವಲ್ಲಿ ಪಂಚರ್ ಹಾಕಲ್ಲ. ಅದು 2 ಥರನೂ ಆಗುತ್ತೆ. ರೆಕಾರ್ಡಿಂಗ್ ಆಗುತ್ತಲ್ವಾ. ಅಲ್ಲ, ನೀವು ಅವ್ರನ್ನ ಡೈರೆಕ್ಟಾಗಿ ಫೇಸ್ ಮಾಡಿದ್ದೀರಲ್ಲ, ಮಾತಾಡಿದ್ದೀರಲ್ಲ ಅಂತ ಹೇಳಿದೆ. ನಾನು ನೋಡಿ ಮೇಡಮ್, ಅದೇ ಭದ್ರಕಾಳಿ ನಿಮ್ಮಂಗೆ ಮಾತಾಡಿದ್ದೀನಿ 2 ಸರಿ ಮಾತಾಡಿದ್ದೀನಿ. ಭದ್ರಕಾಳಿನ ದೇವರಣಗಳು ನಿಮ್ಮಂಗೆ ಮಾತಾಡಿದ್ದೀನಿ 2 ಸರಿ ದೇವ್ರ ಹತ್ರ.
ಹಾಗಾಗಿ ನನಗೆ ಈ ಪ್ರಪಂಚದಲ್ಲಿ ಒಂದು ನ್ಯೂಮರಾಜ್ ಅನ್ನೋದನ್ನು ಕ್ರಿಕೆಟಿಗೆ ಅಳವಡಿಸಿದ್ದು ನಾನು ಇಡೀ ವರ್ಲ್ಡಲ್ಲಿ ಮೇಡಮ್. ನನ್ನ ಎನರ್ಜಿ ಹೇಳ್ತಾ ಇದ್ದೀನಿ, ಯಾರು ಕೂಡ ನ್ಯೂಮರಾಜನ್ನ ಈ ಡೇಟಿಂಗ್ ಆಗುತ್ತೆ ಅಂತ ಹೇಳಿಲ್ಲ. ತಂದವನು ನನಗೆ ಅದ್ರ ನೋವು ಗೊತ್ತು. ನಾನು ಕೂಡ 2000 ನಾನು ಟಿ ವಿ ನೋಡ್ತಾಯಿದ್ದೀನಿ, ಒಬ್ಬ ಹೇಳ್ತಿಲ್ಲ. ಈಗ ಹುಚ್ಚಿನ ಮೊದಲು ಉಂಡೋನೇ ಜಾನ ನಂಗೆ ಹೇಳ್ತಾವನೆ ಏನು ಹೇಳಿ, ಎಲ್ಲರೂ ಹೇಳ್ತಾರೆ ಹುಚ್ಚಿನ ಮೊದಲು ನೋಡ್ರಿ ಅವ್ರ ಲೈಫ್ನ ಅವರೇ ರೇ ನಾನು ಒಂಥರ ನಾನು ದುರ್ಯೋಧನ ಥರ ಮೇಡಮ್. ನಾನು ತಪ್ಪು ಮಾಡ್ತಾಯಿದ್ದೆ, ನನಗೆ ಗೊತ್ತಿದ್ದೇ ಮಾಡ್ತಾಯಿದ್ದೀನಿ, ಒಳ್ಳೇದು ಮಾಡ್ತೀನಿ, ಗೊತ್ತಿದ್ದೇ ಮಾಡ್ತೀನಿ ಏನು ಹೇಳಿ, ಗೊತ್ತಿದ್ದೇ ಮಾಡ್ತಾ ಇರ್ತೀನಿ. ತಪ್ಪು ಮಾಡೋದು ನನಗೆ ಗೊತ್ತಿದ್ದೇ ಮಾಡ್ತೀನಿ. ಯಾಕೆ ಎಲ್ಲರೂ ಕೂಡ ಏನಾಗುತ್ತೆ ಅಂದರೆ ಸುಮ್ಮನೆ ನಾನು ನೋಡ್ತಿದ್ನಲ್ವ, ನಾನು ಇವತ್ತವರೆಗೂ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ 15 ವರ್ಷದಿಂದ ರಿಪೀಟ್ ಕ್ಲೈಂಟ್ ಬರ್ತಾವ್ರೆ. ಎಷ್ಟು ವರ್ಷ ಇದ್ದಾರೋ? 15 ವರ್ಷದಿಂದ. ಓಕೆ, ನಂಗೆ ಡೈಲಿ 4 ಜನ ರಿಪೀಟ್ ಕ್ಲೈಂಟ್ ಇರ್ತಾರೆ. ಹಳಬರು ಹೊಸವರು ಬೇಕಾಗಿಲ್ಲ, ನನಗೆ ಹಳಬರೇ ರಿಪೀಟ್ ಕ್ಲೈಂಟ್ಸ್ ಇರ್ತಾರೆ. ಅಂದರೆ ಇಲ್ಲೇನಾಗುತ್ತೆ, ಈ ಒಂದನ್ನು ಈ ಸಬ್ಜೆಕ್ಟನ್ನು ನಿಜವಾಗ್ಲೂ ಮೇಡಮ್ ನೀವು ಅನ್ಕೋಬೋದು ಇವತ್ತು ಬೇರೆ ಚಾನಲ್ ಅಂತ. ಕರ್ನಾಟಕದಲ್ಲಿ ನಂಬರ್ 1 ಚಾನಲ್ಗಳು ನಾವು ಪ್ರಿಡಿಕ್ಷನ್ ಮಾಡಿದ್ವಿ. ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಮ್ಯೂಸಿಕ್ ಚಾನಲ್ಲಿ IPL ಮ್ಯಾಚ್ ರಾತ್ರಿ 11 ಗಂಟೆ ಮೇಡಮ್. ಇವಾಗೆಲ್ಲ ಒಂದು ಅರ್ಧ ಗಂಟೆ IPL ಮಾತಾಡ್ತಾವ್ರೆ. 12 ಗಂಟೆ ರಾತ್ರಿ 12 ಗಂಟೆ ಲೈವ್ ಕೂತ್ಕೊಂಡು ನಾನು ಒಬ್ಬನೇ. 5 ಜನ ಆ್ಯಂಕರ್ರು. ಎಷ್ಟು ಹೇಳಿ, ನೀವು ಯಾವ್ದಾದ್ರು ಒಂದು ಚಾನಲ್ ನೋಡಿ, 6:30 7 ಗಂಟೆಗೆ ಲೈವ್ ಸ್ಟಾರ್ಟ್ ಮಾಡ್ತಾರೆ IPLನ. 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಲೈವ್ ಮಾಡೋ ನಾನು ಒಬ್ಬನೇ. ಹಿಂಗೆ ಹೋಗುವೆ, ಹಿಂಗೆ ಬರುವೆ. ಇಷ್ಟು ಸಬ್ಜೆಕ್ಟ್ಗಳನ್ನ 100% ಪ್ರೆಡಿಕ್ಷನ್ ಮಾಡಿದ್ದೀನಿ. ನನಗಿರೋ ನಂಬಿಕೆ, ನಂಗೆ ಜನ್ಮ ಕೊಟ್ಟಿರೋದು ದೇವ್ರ ಅಸ್ಟ್ರಾಲಜಿಗೋಸ್ಕರ ನಾನು ಜೀವ ತೆಗಿದ್ದೀನಿ, ಜನಗಳಿಗೋಸ್ಕರನೂ ತೆಗಿದ್ದೀನಿ, ಜೀವಕ್ಕೋಸ್ಕರ ತೆಗಿದ್ದೀನಿ. ಸಾಕಷ್ಟು ದೇವರ ಆರಾಧನೆ ಮಾಡಿದ್ದೀನಿ. ಸಾಕಷ್ಟು ಅವತ್ತು ಕೂಡ ಸ್ಟೋನ್ಗಳನ್ನ ಅತಿ ಹೆಚ್ಚು ಹೇಳ್ತಾ ಇರುವೆ 100%. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ, ನನ್ನ ಭಕ್ತಿಯಿಂದ ನನ್ನ ಕೈಲಿ ಹುಲ್ಕಡ್ಡಿ ಕೊಟ್ಟರು ಕೂಡ ಚೆನ್ನಾಗಿರ್ತಾರೆ. ಆ ಸ್ಟೋನನ್ನು ಇದನ್ನು ತಗೊಳ್ಳಿ ಒಳ್ಳೇದಾಗುತ್ತೆ, ಇದ್ರ ರಿಸಲ್ಟ್ ಮಾಡಿದರೆ ತುಂಬ ನನ್ನ ಆಫೀಸಲ್ಲಿ ಓಡಾಡೋಕ್ಕಾಗಲ್ಲ ರೀ. ನನ್ನ ಆಫೀಸಿಗೆ ಬಂದವರಿಗೆ ಗೊತ್ತಿರುತ್ತೆ ನಾನು ಯಾವ ಮಾರ್ಕೆಟು ಮಾಡಿಲ್ಲ. ಎಷ್ಟೋ ಚೀಲಗಳಲ್ಲಿ ಸ್ಟೋನ್ಗಳು ಇನ್ನೂ ಬಿಚ್ಚಿಲ್ಲ, ಹಂಗೆ ತುಂಬಿಟ್ಟಿರ್ತೀನಿ. ಎಲ್ಲವನ್ನೂ ತಕ್ಕೊಡ್ತೀನಿ. ದಯವಿಟ್ಟು ಬರ್ದಿಟ್ಟು ಕೇಳಿ, ನಿಮ್ಮ ರಿಸಲ್ಟ್ಗಳನ್ನ ಸಖತ್ ಫಾಲೋ. ನಾನು 5000 ಜನ ಕ್ಲಾಸ್ ಮಾಡಿದೆ, ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಇವಾಗ ಸದ್ಯದಲ್ಲಿ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ, ಅದ್ಭುತವಾದ ಕ್ಲಾಸ್ ಮಾಡ್ತೀನಿ. ನಾನು ಮಿನಿಮಮ್ ಕ್ರಿಸ್ಟಲ್ ಕ್ಲಾಸ್ ಮಾಡಿದರೆ 3 ರಿಂದ 5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ, ಅದ್ರ ಕಮ್ಮಿ ಮಾಡಲ್ಲ. ನಾನು BMW ಬೆಂಚ್ ಕಾರ್ ತಗೋಬೇಕು, ನಾನು ಸದಾಶಿವನಲ್ಲಿ ಮನೆ ತಗೋಬೇಕು, ಮಲ್ಲೇಶ್ವರಂ ತಗೋಬೇಕು. ಸುಮ್ಮನೆ 1,000-2,000 ರೂಪಾಯಿಗೆ ಹೇಳ್ಬಿಟ್ರೆ ಖಂಡಿತ ಕೂಡ ಬರ್ಗರ್ ಪಿಜ್ಜಾಗೆ ದುಡ್ಡು ಆಗೋಲ್ಲ 100%. 100 ಜನ ಬಂದರೂ ಅದು ದುಡ್ಡು ಆಗೋಲ್ಲ 100%. ನೆಕ್ಸ್ಟು ನ್ಯೂಮರಾಜಿ ಕ್ಲಾಸ್ ಮಾಡಿದರೆ ಅದು ಕಮ್ಮಿಗೆ ಮಾಡ್ತೀನಿ. ಆದರೆ ಕ್ರಿಸ್ಟಲ್ಸ್ ಸ್ಟೋನ್ಸ್ ಬಗ್ಗೆ, ನವರತ್ನ ಬಗ್ಗೆ ಕ್ಲಾಸ್ ಮಾಡಿದ್ರೆ ಮಿನಿಮಮ್ 3 ರಿಂದ 5 ಲಕ್ಷ ರೂಪಾಯಿ ಕ್ಲಾಸ್ ಇರ್ತಿದೆ 100%. ಅದ್ರ ಕಮ್ಮಿ ಮಾಡೋದು ಇಲ್ಲ ನಾನು ಸುಮ್ಮನೆ ಕೇಳೋಕ್ಕೆ ಮಾಡೋ. ಇದನ್ನು ಯಾವಾಗ ಅನುಸರಣೆ ಮಾಡ್ತೀನಿ ಅಂತ ಗೊತ್ತಿಲ್ಲ 100%.